ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಅವರು ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ರಕ್ಷಕ್ಗೆ ಈಗ ಮತ್ತೊಂದು ಕೇಸ್ ಹೆಗಲೇರಿದೆ. ರಕ್ಷಕ್ ವಿರುದ್ಧ FIR ಕೂಡ ದಾಖಲಾಗಿದೆ. ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಸವಾರನ ಎಡಗಾಲು ಮುರಿದು ಹೋಗಿರುವಂತದ್ದು. ಒಂದೆರಡು ರಿಯಾಲಿಟಿ ಶೋ ಮಾಡಿದ್ರೆ ಅವರೆಲ್ಲ ದೊಡ್ಡ ಸ್ಟಾರ್ ಆಗ್ತಾರ ಕೆಲಸವನ್ನ ಮಾಡಿದಾರಂತೆ. ಒಂದ್ಸಾರಿ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಸರ್ ನಾನ್ ನಿಮ್ಗೆ ಅಂತ ಹೇಳ್ತಾರಂತೆ. ಈಗ ನನ್ನ ಹತ್ರ 50,000 ಇದೆ, 50,000 ಕೊಟ್ಟಿರ್ತೀನಿ, ಮತ್ 2 ತಿಂಗಳಾದ್ಮೇಲೆ ನಾನು ಅದೇನಿದ್ಯೋ ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರಂತೆ. ಅದು ಅಲ್ಲದೆ ಪ್ರಥಮ್ ಜೊತೆಗೆ ಈ ಒಂದು ಕಿರಿಕ್ ನಡುವೆ ಇದೆಲ್ಲ ರಕ್ಷಕ್ಗೆ ಬೇಕಿತ್ತ? ನೀವೇನೋ ಆಕ್ಸಿಡೆಂಟ್ ಮಾಡಿದ್ರಿ, ಈಗ ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಅವರ ಮನೆ ಜವಾಬ್ದಾರಿ ಯಾರು ಹೊರ್ತಾರೆ? ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಇರ್ಲಾರ್ದೆ ಇರೋನು ಇರುವೆ ಬಿಟ್ಕೊಂಡಂತೆ ಅಂತ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತಿಗೂ ಈ ರಕ್ಷಕ್ ಬುಲೆಟ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನ್ನಿಸ್ತಿದೆ. ಅವರ ತಂದೆ ಬುಲೆಟ್ ಪ್ರಕಾಶ್ ಸರ್ ಮಾಡಿರುವಂತಹ ಹೆಸರನ್ನ ಈ ರಕ್ಷಕ್ ಬುಲೆಟ್ ಎಲ್ಲೋ ಒಂದ್ ಕಡೆ ಹಾಳು ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಪ್ರಥಮ್ ಕೊಟ್ಟಂತಹ ಕೇಸ್ನಲ್ಲೂ ಕೂಡ ಈಗಾಗಲೇ ರಕ್ಷಕ್ ಬುಲೆಟ್ ಠಾಣೆ ಮೆಟ್ಟಿಲನ್ನ ಹತ್ತಿದ್ರು. ರಕ್ಷಕ್ಗೆ ಈಗ ಮತ್ತೊಂದು ಕೇಸ್ ಹೆಗಲೇರಿದೆ. ಅದೇ ಆಕ್ಸಿಡೆಂಟ್ ಕೇಸ್. ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅಡ್ಡಾದಿಡ್ಡಿ ಗಾಡಿ ಓಡಿಸಿ ಕಾಲು ಮುರಿದಂತಹ ಪ್ರಕರಣದಲ್ಲಿ ರಕ್ಷಕ್ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅಂದ್ರೆ ಈ 2 ವಾರದಿಂದ ಅಬ್ಸರ್ವ್ ಮಾಡ್ತಾ ಇರಬಹುದು. ಏನಾಗಿದೆಯೋ ಏನೋ ಗೊತ್ತಿಲ್ಲ, ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ದರ್ಶನ್ ಅವರ ಫ್ಯಾನ್ಸ್ ಮೇಲೆ ರಮ್ಯಾ ಅವರು ಆಕ್ಷನ್ ತಗೊಳ್ತಾ ಇದ್ದಾರೆ. ಈ ಕಡೆ ಪ್ರಥಮ್ ಅವರು ದಿನಕ್ಕೊಂದು ವಿವಾದವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ರಕ್ಷಕ್ ಕೂಡ ಒಂದಲ್ಲ ಒಂದು ವಿವಾದಗಳಲ್ಲಿ ತಮ್ಮ ಹೆಸರು ಕೂಡ, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ. ರಕ್ಷಕ್ ಬುಲೆಟ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಅಜಾಗರೂಕತೆಯಿಂದ ಜೀಪ್ ಅನ್ನ ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಸ್ಥಳದಲ್ಲಿ ಬೈಕ್ ಸವಾರನ ಎಡಗಾಲು ಮುರಿದು ಹೋಗಿರುವಂಥದ್ದು. ಇದಾಗಿರುವುದು ಎಕ್ಸಾಕ್ಟು ಮಾನ್ಯತಾ ಟೆಕ್ ಪಾರ್ಕ್ ಶಿವಣ್ಣನ ಮನೆ ಹತ್ರ ಒಂದು ಕ್ರಾಸ್ ಇದೆಯಲ್ವಾ, ಆ ಕ್ರಾಸ್ ಬಳಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿರುವಂಥದ್ದು. ನಿನ್ನೆ ಬೆಳಗ್ಗೆ 11:30 ಸುಮಾರಿಗೆ ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ. ಅದು ಯಾಕೆ ಗೊತ್ತಿಲ್ಲ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. 1-2 ರಿಯಾಲಿಟಿ ಶೋ ಮಾಡಿ ಸ್ಟಾರ್ ಆದ್ರೆ ಏನು ಅವರಿಗೆ ಸ್ಟಾರ್ ಗಿರಿ ಬಂದ್ಬಿಟ್ರೆ ದೊಡ್ಡ ಸ್ಟಾರ್ ಅವರು ಒಂದೆರಡು ರಿಯಾಲಿಟಿ ಶೋ ಮಾಡಿದ್ರೆ ಅವರೆಲ್ಲ ದೊಡ್ಡ ಸ್ಟಾರ್ ಆಗ್ತಾರ? ಈ ರಕ್ಷಕ್ ಮಾಡಿರೋ ಕೆಲಸದಿಂದ ಜೀಪನ್ನ ಚಲಾಯಿಸಿಕೊಂಡು ಬೈಕಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅದರ ಪರಿಣಾಮವಾಗಿ ಬೈಕ್ ಸವಾರನ ಎಡಗಾಲು ಮುರಿದು ಹೋಗಿದೆ. ಅವರ ಮನೆ ಪರಿಸ್ಥಿತಿ ಏನು? ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿ ಆ ವ್ಯಕ್ತಿಯ ಒಂದಷ್ಟು ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅಂದ್ರೆ ಒಂದು ಎಕ್ಸ್ರೇಯ ಫೋಟೋ ಆಗಿರಬಹುದು, ಆಸ್ಪತ್ರೆಯಲ್ಲಿ ಅವರು ಮಲ್ಕೊಂಡಿರುವಂತಹ ಫೋಟೋ ಆಗಿರ್ಬೋದು. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅವ್ರ ಕಾಲು ಮುರಿದೋಗಿದೆ ಅನ್ನೋದು. ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಅವರು ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ಹಲ್ಲೆ ಕೇಸ್ ಅಂತೆ, ಆಕ್ಸಿಡೆಂಟ್ ಕೇಸ್ ಅಂತೆ. ಅದರಲ್ಲೂ ಇವರೊಂದು ಮಾತು ಹೇಳ್ತಾರಂತೆ ಅಲ್ಲಿ ಅವರ ಅಪ್ಪನಿಗೆ, ಅಂದ್ರೆ ಗಾಯಾಳುವಿನ ಅಪ್ಪನಿಗೆ, ಇವ್ರ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಈ ಮಾತನ್ನ ಹೇಳಿ ಕೂಡ ಅಲ್ಲಿ ಮೋಸವನ್ನ ಮಾಡಿದಾರಂತೆ ರಕ್ಷಕ್ ಅವರು. ಏನು ಮೋಸ ಅಂತಂದ್ರೆ, ಗಾಯಾಳು ಪ್ರಕಾಶ್ ಅವರ ತಂದೆ ವೇಣುಗೋಪಾಲ್ ಅವ್ರಿಗೆ ಒಂದ್ಸಾರಿ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ಸರ್ ನಾನ್ ನಿಮ್ಗೆ ಅಂತ ಹೇಳ್ತಾರಂತೆ. ಆ ಮಾತಿನ ಮೇಲೆ ಅವರು ಎಲ್ಲೂ ಕೂಡ ವಿಷಯನ ಬಿಟ್ಕೊಟ್ಟಿರಲ್ಲ. ಮತ್ತೆ ಆಮೇಲೆ ಹೇಳ್ತಾರಂತೆ ರಕ್ಷಕ್ಕು, ಈಗ ನನ್ನ ಹತ್ರ 50,000 ಇದೆ, 50,000 ಕೊಟ್ಟಿರ್ತೀನಿ, ಮತ್ 2 ತಿಂಗಳಾದ್ಮೇಲೆ ನಾನು ಅದೇನಿದ್ಯೋ ನಿಮ್ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರಂತೆ. ಈ ಮಾತನ್ನ ಕೇಳಿ ಅವ್ರಿಗೂ ಕೂಡ ಗ್ಯಾರಂಟಿ ಸಿಗ್ಲಿಲ್ಲ. ಇವ್ರೇನಪ್ಪ 50,000 ಅಂತಾರೆ, 2 ತಿಂಗಳಾದ್ಮೇಲೆ ಮತ್ತೆ ದುಡ್ಡು ಕೊಡ್ತೀನಿ ಅಂತಾರೆ ಅಂತೇಳಿ ಪೊಲೀಸ್ ಠಾಣೆ ಮೆಟ್ಲನ್ನ ಹೇಳ್ತಾರೆ. ಅವ್ರಿಗೆ ಬಹಳ ಬೇಜಾರಾಯ್ತಂತೆ ಆ ಮಾತುಗಳನ್ನ ಕೇಳಿ. ಯಾವ ಗ್ಯಾರಂಟಿ ಮೇಲೆ ನಾನು ಇದನ್ನ ಒಪ್ಕೋಬೇಕು ಅಂತ ಅವರು ಕೂಡ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ರಕ್ಷಕ್ ಅವರ ಅಜಾಗರೂಕತೆಯಿಂದ ಕಾರು ಓಡಿಸಿದ್ಯಾರು? ಅವರು ಅನುಭವಿಸ್ತಾ ಇರೋದು ಯಾರು? ಇವರು. ನಾವ್ಯಾಕೆ ಅನುಭವಿಸ್ಬೇಕು ಇದೆಲ್ಲ ಅಂತ ಅವ್ರಿಗೂ ತಂದೆ ವೇಣುಗೋಪಾಲ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾರನ್ನ ಬೇಕಾಬಿಟ್ಟಿ ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಆರೋಪ ಹೊತ್ತಿರುವಂತಹ ರಕ್ಷಕ್ಗೆ ಈ ಒಂದು ಹೊಸ ಕೇಸ್ ಕೂಡ ಏನೋ ಬೇರೆ ರೀತಿ ಟ್ವಿಸ್ಟ್ ಅನ್ನ ಕೊಡುತ್ತೆ ಅಂತ ಎಲ್ಲ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಪ್ರಥಮ್ ಅವರ ಒಂದು ದೂರಿನ ಅನ್ವಯ ದೊಡ್ಡಬಳ್ಳಾಪುರಕ್ಕೆ ಹೋಗಿರ್ತಾರೆ. ಆ ಒಂದು ದೊಡ್ಡಬಳ್ಳಾಪುರ ಠಾಣೆಗೆ ಹೋಗಿ ವಿಚಾರಣೆಯನ್ನು ಕೂಡ ರಕ್ಷಕ್ ಅವರು ಎದುರಿಸಿರ್ತಾರೆ. ಅದಾದ ಬೆನ್ನಲ್ಲೇ ಮತ್ತೊಂದು ಕೇಸ್ ಅಂತಂದ್ರೆ ಈಗ ರಕ್ಷಕ್ ಹೇಗೆ ಇದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೇಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ. ಈಗಾಗಲೇ ಆಲ್ರೆಡಿ ಅವ್ರು ಲಾಕ್ ಆಗ್ಬಿಟ್ಟಿದ್ದಾರೆ 1-2 ಕೇಸಲ್ಲಿ ಅಲ್ವಾ. ಸೊ ಎಲ್ಲ ಕೂಡ ವೇಟ್ ಮಾಡ್ತಿದ್ದಾರೆ ಮುಂದೇನಾಗುತ್ತೆ ಅಂತ. ಅದು ಅಲ್ಲದೆ ಪ್ರಥಮ್ ಜೊತೆಗೆ ಈ ಒಂದು ಕಿರಿಕ್ ನಡುವೆ ಇದೆಲ್ಲ ರಕ್ಷಕ್ಗೆ ಬೇಕಿತ್ತ? ಡ್ರ್ಯಾಗರ್ ಅನ್ನ ತೋರಿಸಿ ಬೆದರಿಕೆ ಹಾಕಿದಂತಹ ತಂಡದಲ್ಲಿ ರಕ್ಷಕ್ ಅವರು ಇದ್ರು ಅನ್ನೋದು ಈ ಪ್ರಥಮ್ ಅವರ ಒಂದು ಆರೋಪವಾಗಿತ್ತು. ಒಂದಷ್ಟು ಜನನ ಹಿಂದೆ ಇಟ್ಕೊಂಡು ಏನ್ ಮಾಡಿದ್ರು? ಸರಿನಾ? ತಮಗ್ ತಾವೇ ಸ್ಟಾರ್ ಆಗ್ಬಿಡ್ತೀರಾ? ಒಂದಷ್ಟು ಜನ ಹಿಂದೆ ಇದ್ರೆ ತಮಗ್ ತಾವೇ ಸ್ಟಾರು.
ಈ ಚಿಕ್ಕ ವಯಸ್ಸಿಗೆ ಈ ರೀತಿ ಆರೋಪಗಳು ರಕ್ಷಕ್ ತಲೆ ಮೇಲೆ ಇದೆ. ಹಾಗೆ ಬೇಕಂತಾನೆ ಎಳ್ಕೊಳ್ತಾ ಇರೋ ರೀತಿ ಕಾಣುತ್ತೆ ಒಂದೆರಡು ವಾರದಿಂದ ನೋಡ್ತಾ ಇರೋದು ಗಮನಿಸ್ತಾ ಹೋದ್ರೆ. ಈ ಫೋಟೋದಲ್ಲಿ ನೀವು ನೋಡಬಹುದು ಯಾವ ರೀತಿ ಅವ್ರ ಕಾಲು ಮುರಿದೋಗಿದೆ ಅಂತ. ಒಂದೆರಡು ರಿಯಾಲಿಟಿ ಶೋ ಮಾಡಿದ್ರೆ ಇವ್ರು ಸ್ಟಾರ್ ಆಗ್ಬಿಡ್ತಾರಾ? ಅಪ್ಪ ಆಲ್ರೆಡಿ ಹೆಸರು ಮಾಡಿಟ್ಟು ಹೋಗಿದ್ದಾರೆ, ಅದನ್ನ ಉಳಿಸ್ಬೇಕಲ್ವಾ ರಕ್ಷಕ್? ಯಾಕೆ ಈ ರೀತಿ ಕೆಲಸನೆಲ್ಲ ಮಾಡ್ತಾ ಇದ್ದೀರಾ? ನೀವೇನೋ ಆಕ್ಸಿಡೆಂಟ್ ಮಾಡಿದ್ರಿ, ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು? ಅವರ ಮನೆ ಜವಾಬ್ದಾರಿ ಯಾರು ಹೊರ್ತಾರೆ? ಆ ವ್ಯಕ್ತಿ ನೋಡಿದ್ರೆ ಪಾಪ ಏನೋ ಕೆಲಸ ಮಾಡಿಕೊಂಡು ಖಾಸಗಿ ಕಂಪನಿನಲ್ಲಿ ತನ್ನ ಮನೆನ ಜೀವನವನ್ನ ನಡೆಸ್ತಾ ಇದ್ರು, ಏನೋ ಒಂದು ಉದ್ಯೋಗ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಈಗ ನೀವು ಅವರ ಜೀವನವನ್ನ ಡ್ಯಾಮೇಜ್ ಮಾಡಿದ್ರಿ ಅಂತ ಅನ್ನಿಸ್ತಾ ಇಲ್ವಾ? ಅವರ ಕುಟುಂಬಕ್ಕೆ ಯಾರು ಹೊಣೆ? ಆ ಹೊಣೆನ ನೀವು ಹೊರಕ್ ರೆಡಿ ಇದ್ದೀರಾ? ಯಾರು ನೋಡ್ಕೊಳ್ತಾರೆ ಅವ್ರ ಫ್ಯಾಮಿಲಿನ? ಈಗ ಹೆಣ್ಣೂರು ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಂದೇನಾಗತ್ತೆ ನೋಡೋಣ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.